ಈಗ ಇಲ್ಲಿ ಸಾಮಾನ್ಯವಾಗಿ ಯಾರನ್ನೇ ಮಾತನಾಡಿಸ್ತಾ ಇದ್ರು ಹೇಳೋದು ಒಂದೇನೆ, ರಾಮ ಮಂದಿರ ಆಯಿತು, ಕಾಶಿ ಮಥುರಾ ಬಾಕಿ ಅಂತ ಹೇಳಿ. ಹಾಗೆ ಆಗಬೇಕು. ದೇಶದಲ್ಲಿ ಒಂದು 62 ಸಾವಿರ ದೇವಸ್ಥಾನ ಮಠ ಮಂದಿರ ಎಲ್ಲ ಪುಡಿ ಮಾಡಿದ್ದಾರೆ. ನಾವು ಅದನ್ನೇನು ಕೇಳಲಿಲ್ಲ. ನಾವು ಕೇಳ್ತಾ ಇರೋದು ಅಯೋಧ್ಯೆ, ಮಥುರೆ ಮತ್ತು ಕಾಶಿ ಎಲ್ಲರಿಗೂ ಸಂಬಂಧಪಟ್ಟದ್ದು ಅಂತ. ಅದರಲ್ಲಿ ಯಾವುದೇ ಭೇದ ಇಲ್ಲ, ಅವನು ಇವನು ಅದೇ ಯಾವುದು ಇರಲಿಲ್ಲ. ಆ ರೀತಿ 3 ಜಾಗವನ್ನು ಕೊಡಲೇಬೇಕು, ನಾವು ಕೊಡಲೇಬೇಕು. ಅದು ನ್ಯಾಯೋಚಿತವಾಗಿ ಕೊಡಬೇಕು, ಮುಸಲ್ಮಾನರಿಗೆ ಅನ್ನಿಸಬೇಕು ಇದು ನಾವು ನಮ್ಮ ಹಿರಿಯರು ಮಾಡಿದ್ದು ಸರಿಯಲ್ಲ ಅಂತ ನಮಗೆ ಅವರಿಗೆ ಅನ್ನಿಸಬೇಕು. ಹಿರಿಯರೊತ್ತಿಗೆ ಗುರುತು ಮಾಡೋದು ಬೇಡ ರೀ. ಅವರು ಯಾರೋ ಆಕ್ರಮಣಕಾರರು ಬಂದಿದ್ದಾರಲ್ಲ, ಆಕ್ರಮಣಕಾರರ ಜೊತೆಯಲ್ಲಿ ಯಾಕೆ ಮಾಡೋದು? ಇವರೆಲ್ಲರೂ ಕೂಡ ಹಿಂದೂಗಳಿಂದ ಮತಾಂತರ ಆದವರೇ, ಮುಸಲ್ಮಾನರಾದವರೇ. ಇಂಥದ್ರಲ್ಲಿ ಆ ಒಂದು ಭಾವನೆಯನ್ನು ಅವರು ಮಾಡಿದರೆ ನಮ್ಮದವ್ರದ್ದು ಜೀವನ ಒಟ್ಟಾಗಿ ನಡೆಯುತ್ತೆ ಅಂತ. ಒಂದು ಸಹಬಾಳ್ವೆಯಲ್ಲಿ ಸಮನ್ವಯದಲ್ಲಿ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಅಂತ. ಅದಕ್ಕೋಸ್ಕರ ಅವರು ಕೊಡಬೇಕು. ಕಡೆ ಪ್ರಶ್ನೆ, ಸಾಕಷ್ಟು ನಿಮ್ಮ ಸಮಯವನ್ನು ನಾವು ಕನ್ಸ್ಯೂಮ್ ಮಾಡಿದ್ವಿ, ಕ್ಷಮೆ ಇರಲಿ. ಅದಕ್ಕೆ ಕಡೆ ಪ್ರಶ್ನೆ, ರಾಮ ಮಂದಿರ ಆಯಿತು, ರಾಮಲಲ್ಲನ ಪ್ರತಿಷ್ಠಾಪನೆ ನಾಳೆ ಆಗಿಬಿಡುತ್ತೆ ಕೂಡ, ಮುಂದೇನು ಅಂತೇಳಿ? ಅಷ್ಟಕ್ಕೆ ಮುಗ್ದು ಹೋಯ್ತೆ, ಸಂಘರ್ಷಗಳಿಗೆ ಪೂರ್ಣ ಫಲ ಸಿಕ್ಕಂತೀಯೇ ಅಂತೇಳಿ. ಹಿಂದೂ ಸಮಾಜ ತಲೆ ಎತ್ತಿ ನಿಲ್ಲಬಹುದು, ಸ್ವಾಭಿಮಾನದ ನಿಲ್ಲಬಹುದು ಅಂತ ಹೇಳಿದ್ರೆ ಸಂಕೇತ ಇದು. ಅದಕ್ಕೋಸ್ಕರ ಉಳಿದವರೆಲ್ಲರೂ ಯೋಚನೆ ಮಾಡಬೇಕು. ಹಿಂದೂ ಸಮಾಜ ಒಂದಾಗಿ ಅದಕ್ಕೆ ಆದಂಥ ಅನ್ಯಾಯ ಅಪಮಾನವನ್ನು ಸಹಿಸ್ಕೊಳ್ಳಲ್ಲ, ಅದಕ್ಕೆ ಹೋರಾಟ ಮಾಡುತ್ತೆ. ಈ ರಾಮ ಮಂದಿರ ನಮಗೆ ಸಿಕ್ಕಿರೋದು ಅದು ಭಿಕ್ಷಾಟನೆಯಿಂದಲ್ಲ. ಯಾರ ಹತ್ರ ಹೋಗಿ ಒಂದು ಮನವಿ ಸಲ್ಲಿಸಿದಾಗ ಅವರು ಒಪ್ಪಿಕೊಟ್ಟಲ್ಲ. ಸಾಹಸದಿಂದ, ಪೌರುಷದಿಂದ, ಪರಾಕ್ರಮದಿಂದ ಆಗಿರೋದು. ರಾಮ ಹಾಗೆ ಹೇಳ್ತಾರೆ, ಸೀತೆ ಹತ್ತಿರ ಹನುಮಂತ ಹೋದಲ್ಲ, ಅವಳು ಆದಮೇಲೆ ನಾನು ಈಗಲೇ ಕರ್ಕೊಂಡು ಹೋಗ್ತಾನೆ ನಿನ್ನನ್ನು ಅಂತ ಹೇಳಿದ ಇವನು. ಇಲ್ಲ, ರಾಮ ತನ್ನ ಪರಾಕ್ರಮದಿಂದ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ. ಅದೇ ಚಿಂತನೆ ಇದು ಈ ದೇಶದಲ್ಲಿ. ರಾಮ ಅಂದರೆ ಪರಾಕ್ರಮದಿಂದ, ಸಾಹಸದಿಂದ ಇಡೀ ಹಿಂದೂ ಸಮಾಜ ಒಟ್ಟಾಗಿ ನಿಂತದ್ರಿಂದ ಆಯ್ತಿದ್ದು. ಅದಕ್ಕೋಸ್ಕರ ಇದನ್ನು ಉಳಿದವರು ಯೋಚನೆ ಮಾಡಬೇಕು, ಎಲ್ಲರೂ ಒಟ್ಟಿಗೆ ಹೋಗುವಂಥ ಯೋಚನೆ ಆಗಬೇಕು. ಅದಕ್ಕೆ ರಾಮ ಮಂದಿರದ ಹೋರಾಟದ ಯಶಸ್ಸಿರುವಂಥದ್ದು ಅದರ ಹಿನ್ನೆಲೆಯಲ್ಲಿ.